ರಾಜೇ ಇಲ್ಲ ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಅಶ್ವವೇಗ 1 PM ನ್ಯೂಸ್. ಇತ್ತೀಚೆಗೆ ತಾವು ಗಮನಿಸ್ತಾ ಇದ್ದೀರಿ, ಸದನ ಹೌದಾ ಹಂಗಂದ್ರೇನು ಅಂತ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿವೇಶನ ಹಂಗಂದ್ರೇನು ಅಂತ ಕೇಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮಸ್ಯೆಗಳಾಗೇ ಇದ್ದಾವೆ. ಆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ ಬಿಟ್ಟರೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತನಾಡ್ತಾರಾ ಅಂತ ಹೇಳಿದರೆ ಅದನ್ನು ಬಿಟ್ಟು ಬೇರೆಯೇ ಆಗ್ತಾ ಇದೆ ಅನ್ನೋದು ಸದ್ಯದ ಲೆಕ್ಕಾಚಾರ. ಅದು ರಾಜಕಾರಣದ ವ್ಯಾಕರಣವೇನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಎಲ್ಲವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಸದ್ಯದ ಸುದ್ದಿ, ಸದ್ಯದ ಮ್ಯಾಟ್ರ್ ಏನು ಅಂತ ಹೇಳಿದರೆ, ದಿಸ್ ಇಸ್ ದ ನ್ಯೂಸ್. ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಅದಾನಿ ಮೀಟಿಂಗ್ ಭರ್ಜರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮೀಟಿಂಗ್ ಮಾಡಿದ್ದೇ ಬಂತು. ಮೀಟಿಂಗ್ ಮಾಡಿದ ತಕ್ಷಣವೇ ಈಗ ಅದರದ್ದೇ ಆದ ರೂಪವನ್ನು ಪಡೆದುಕೊಳ್ತಾ ಇದೆ ವಿಧಾನಸಭೆಯ ಅಧಿವೇಶನದಲ್ಲಿ. ಬಿಜೆಪಿ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಮಾತೆತ್ತಿದ್ರೆ ಅದಾನಿಯನ್ನ ಬಿಜೆಪಿ ಏಜೆಂಟ್ ಅಂತ ಕರೀತಾರೆ. ಅಂಥವ್ರ ಜೊತೆ ಇವ್ರಿಗೇನ್ರಿ ಕೆಲಸ? ಆದರೆ ಕೆಂಪು ಹಾಸು ಹಾಸಿ, ರೆಡ್ ಕಾರ್ಪೆಟ್ ಅಂತೀವಲ್ಲ, ಅದಾನಿನ DK ಮನೆಗೆ ಕರೆಸ್ಕೊಳ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸದನ ಸಾಕ್ಷಿಯಾಗಿ ಅಶೋಕ್ ಟಕ್ಕರ್ ಕೊಟ್ಟಿದ್ದಾರೆ. ಅಶೋಕ್ ವಿಪಕ್ಷ ನಾಯಕ. ಅಶೋಕ್ ಟೀಕೆಗೆ ಸದನದ ಹೊರಗೆ ಲಾರ್ಡ್ ಮತ್ತು ಪ್ರಿಯಾಂಕ್ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಅದಾನಿ ಕೇಂದ್ರದ ನಂಟು ಟೀಕಿಸುತ್ತಲೇ ಸಂತೋಷ್ ಲಾರ್ಡ್ ಒಂದು ಸಮರ್ಥನೆಯನ್ನು ಮಾಡಿದ್ದಾರೆ. ಈ ಭೇಟಿಯನ್ನು ಅದಾನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರಾ? ಬಿಜೆಪಿಯವರು ಟನಲ್ ಬೇಡ ಅನ್ನಲಿ ವಿಪಕ್ಷ ಬಿಜೆಪಿಗೆ ಸವಾಲು ಹಾಕಿದ ಹೋಮ್ ಮಂತ್ರಿ ಪ್ರಿಯಾಂಕ್ ಖರ್ಗೆ, ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಟಾಂಗ್ ಕೊಡ್ತಾ ಇದ್ದಾರೆ. ಅಧ್ಯಕ್ಷರೇ, ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೆಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬನಾಗೆ ಒಂದು ಕೋಟಿ ದಲಿತರು, 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ನಾವು ಖಂಡಿತವಾಗ್ಲಿ ಅದಾನಿ ಅವ್ರಿಗೆ ಏನ್ ಸಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಅದ್ರ ವಿರುದ್ಧವಾಗಿ ಅವಾಗೂ ಮಾತಾಡಿ ಇವಾಗೂ ಮಾತಾಡ್ತೀವಿ. ಅದಾನಿ ಅವರಿಗೆ ಸಿಕ್ಕಿರ್ತಕ್ಕಂಥ ಬೆನಿಫಿಟ್ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ದಿಟ್ಟುಗಳೇ ಮೈದಾ ಹಿಟ್ಟು ನಿಮ್ಮನೆ ಅವರೇ ಕೊಡ್ತಾರೆ, ಚಕ್ಲಿ ಹಿಟ್ಟು ಅವರೇ ಕೊಡ್ತಾರೆ. ಆ ಲೆವೆಲ್ಗೆ ಬರುತ್ತಿದ್ದು ಯಾಕಂದ್ರೆ ಇಲ್ಲಿವರೆಗೆ ಅದೇ ಮಾಡ್ತಾರೆ. ಅಲ್ಲೇ ನಾನು ಇಲ್ಲ ಅಂತ ಹೇಳ್ತಾರೆ, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಒಂದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ನಿಮ್ಮ ಮೆರಿಟ್ನಲ್ಲಿ ಗೆಲ್ಲೋದೊಂದು ಟೆಂಡರ್, ಓಪನ್ ಟೆಂಡರ್ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರಿಗೆ ಸಿಗ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾವ ಬೇಸಿಸ್ ಮೇಲೆ ಸಿಕ್ಕಿದೆ ಅಂತ ಬೇಕಾದ್ರೆ ಒಂದು ಟೈಮ್ ಕುತ್ಕೊಂಡು ಚರ್ಚೆ ಮಾಡೋಣ. ಅಶೋಕರು ಮುಗಿಸ್ಬಿಡ್ತೀನಿ ಒಂದು ನಿಮಿಷ. ಗ್ಲೋಬಲ್ ಟೆಂಡರ್ನಲ್ಲಿ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ಆಯ್ತಾ? ಪ್ರಿಫರೆನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕೋಲ್ ಬ್ಲಾಕ್ಗಳು, ಅದಾನಿ ಅವ್ರದ್ದು ಏನು ಎಕ್ಸ್ಪರ್ಟೀಸ್ ಇತ್ತು ಕೋಲ್ ಬ್ಲಾಕ್ನಲ್ಲಿ ನಾವು ಕೊಡೋಕೆ ಅವರಿಗೆ? ನಾವು ಅನಿಲ್ ಅಂಬಾನಿ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಕೊಟ್ವಿ, ರಫೇಲ್ ಡೀಲ್ನ ಕೊಟ್ವಿ ಅವರಿಗೆ. ಆ ಪುಣ್ಯಾತ್ಮ ಇವತ್ತು ಸೈಕಲ್ ಮಾಡಿದ್ದಿಲ್ಲ. ಈಗ ಅದಾನಿ ಅವರು ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದಾನಿ ಪವರ್ದಿದೆ, ಅದಾನಿ ಸಿಮೆಂಟ್ಸ್ದಿದೆ, 1-2 ಏರ್ಪೋರ್ಟು ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದರೆ, ಕೇಂದ್ರ ಸರ್ಕಾರದ ನೀತಿಗಳೇನಿದೆ ಅದು ಬರೇ ಇಬ್ಬರು ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾ ಇದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಅದು ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡ್ಲಿಕ್ಕಾಗಲ್ಲ. ನಾವು ನಾವು ಬೇರೆ ಕಾಂಟ್ರಾಕ್ಟರಿಗೆ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ ಇಲ್ಲಪ್ಪ ನೀವು 4G ಎಕ್ಸಾಮ್ಷನ್ ತೊಗೊಳಕ್ಕಾಗಲ್ಲ, ಇದರಲ್ಲಿ ಏನೋ ಒಂದು ನೀವು ಹಗರಣ ಮಾಡಿದ್ದೀರ ಅಂತ. ಈಗ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದರೆ ಭಾಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದು ಫಾರ್ ಅಸ್ ಈಸ್ ನಥಿಂಗ್ ಬಟ್ DK ಮತ್ತು ಅದಾನಿಯ ಭೇಟಿಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ತಿರುಗೇಟು ಕೊಟ್ಟಾಗ
ಅದನ್ನು ಸಮರ್ಥನೆ ಹೇಗೆ ಮಾಡ್ಕೊಳ್ಬೇಕು ಅಂತ ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ.